ಕಾವೇರಿ ನೀರು ಸರಬರಾಜು ವಿಚಾರದಲ್ಲಿ CWRC ಮತ್ತು CWME ಅವರು ಏನು ನಿರ್ದೇಶನವನ್ನು ಕೊಟ್ಟಿದ್ದಾರೆ, ದಿನನಿತ್ಯ 3500 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ. ಅದು ಪಾಲನೆ ಮಾಡೋಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕರ್ನಾಟಕ ಸರ್ಕಾರ ಸ್ಪಷ್ಟಪಡಿಸಿತ್ತು. ಪಡಿಸಿ ಆದರೂ ಕೂಡ ಬಿಜೆಪಿಯವರು ಮತ್ತು JDS ರಾಜಕೀಯ ಲಾಭಕ್ಕೋಸ್ಕರ ಒಂದಷ್ಟು ಪ್ರತಿಭಟನೆಗಳು, KRSಗೆ ಮುಚ್ಚಿಗೆ ಹಾಕುವಂಥ ಒಂದು ವ್ಯವಸ್ಥೆ ಎಲ್ಲ ಮಾಡೋದು. ನಾನು ಒಂದು ಪ್ರಶ್ನೆಯನ್ನ ಬಿಜೆಪಿಯವರು ಕೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಯಡಿಯೂರಪ್ಪನವರು ಮನೇಲಿ ಕೂತಿದ್ದವರು ಕರ್ಕೊಂಬಂದಲ್ಲಿ KRS ಮುಂದ್ಗಡೆ ಕೂರಿಸಿ ಕಾಂಗ್ರೆಸ್ ಮುಖಂಡರನ್ನು ಬೈಯುವಂತ ಕೆಲಸವನ್ನು ಮಾಡಿದ್ರು. ಇದೇ ವಿಜಯೇಂದ್ರ ಅವರು ಮತ್ತೆ ವಿರೋಧ ಪಕ್ಷ ನಾಯಕರಿಗೆ ಒಂದು ನೇರವಾದ ಪ್ರಶ್ನೆ, ದಯಮಾಡಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಷನರ್ ಯಾರ ವ್ಯಾಪ್ತಿನಲ್ಲಿ ಬರುತ್ತೆ, ಅದಾದ್ಮೇಲೆ ಅಪೆಲೆಟ್ ಅಥಾರಿಟಿ, ಅದ್ರ ಮೇಲಿರುವಂಥದ್ದು ಕಾವೇರಿ ವಾಟರ್ ಮಾನಿಟರಿಂಗ್ ಅಥಾರಿಟಿ, ಅದು ಯಾರ ವ್ಯಾಪ್ತಿಗೆ ಬರುತ್ತೆ, ಅವೆಲ್ಲವೂ ಕೇಂದ್ರ ಸರ್ಕಾರದ ಜಲಶಕ್ತಿ ವ್ಯಾಪ್ತಿಗೆ ಬರುವಂಥದ್ದು. ಸೆಂಟ್ರಲ್ ವಾಟರ್ ಕಮಿಷನ್ನು, ಅದಾದ ಮೇಲೆ ಸೆಂಟ್ರಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಗೆ ಬರುವಂಥದ್ದು. ನಿಮಗೆ ನಿಜವಾಗ್ಲೂ ಕರ್ನಾಟಕದ ಮೇಲೆ ನೀವು ಕಾಳಜಿ ಇರುವಂಥದ್ದು ಇದ್ದರೆ ನೀವು ನಿಮ್ಮ ಸರ್ಕಾರದ ವತಿಯಿಂದ ನೇರವಾಗಿ ಅವ್ರಿಗೆ ಹೇಳಿ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿ. ಗ್ರೌಂಡ್ ರಿಯಾಲಿಟಿ ಏನು ತಿಳ್ಕೊಂಡು ನಂತರ ನೀವು ನೀರನ್ನ ಬಿಡುವಂಥದಕ್ಕೆ ಆದೇಶವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿ. ಅದು ಬಿಟ್ಬಿಟ್ಟು ಇಲ್ಲಿ ಮಗುವನ್ನು ಚೂಟೋದು ನೀವೇನೆ, ತೊಟ್ಟಿಲನ್ನ ತೂಗುವಂಥ ಕೆಲಸವನ್ನು ಮಾಡುವಂಥದ್ದು ಬಿಜೆಪಿಯವರು. ಇಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಗೋಸ್ಕರ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬಿಜೆಪಿಯವರು. ಮಾನ ಮರ್ಯಾದೆ ನಾಚಿಕೆ ಏನಾದ್ರು ಇದ್ವಿ ಅವರಿಗೆ, ಮೇಕೆದಾಟಿಗೆ ಪರ್ಮಿಷನ್ ಕೊಡುವಂಥದ್ದಕ್ಕೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸುವಂಥ ಕೆಲಸವನ್ನು ಮಾಡಲಿ. ನಾವು ಮೇಕೆದಾಟು 50,000 ಕೋಟಿ ಆದರೂ ಪರವಾಗಿಲ್ಲ, ಸಾಲ ಆದರೂ ತಗೊಂಬಂದು ನಿರ್ಮಾಣ ಮಾಡುವಂಥದ್ದು ನಾವು ರೆಡಿ ಇದ್ದೀವಿ. ನೀವು ಪದೇ DPRನ ಕೊಟ್ಟಿರುವಂಥದ್ದನ್ನ ವಾಪಸ್ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಮಳೆ ಆಗಿದೆ, ನಾವು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಿರಲಿ, ಒಂದು ಕಡೆ ಮಳೆ ಸಂಪೂರ್ಣವಾಗಿ ಆಗಿಲ್ಲ, ಮತ್ತೆ ನಿಂತು ಹೋಗಿದೆ. ಆ ಭಾಗದಲ್ಲಿ ಒಳಹರಿವು ಕಮ್ಮಿ ಆಗಿದೆ. ನಾವು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಂದು ತಿಂಗಳಿಗೆ ಎಷ್ಟು ಬಿಡಬೇಕು, ಜುಲೈ ತಿಂಗಳಲ್ಲಿ ಎಷ್ಟು ಬಿಡಬೇಕು, ಆಗಸ್ಟಲ್ಲಿ ಎಷ್ಟು ಬಿಡಬೇಕು, ಸೆಪ್ಟೆಂಬರ್ಲಿ ಎಷ್ಟು ಬಿಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. 177 TMC, 150 TMC ಬರೀ 5 ತಿಂಗಳಲ್ಲಿ ಬಿಡಬೇಕು ಅನ್ನುವಂಥ ಆದೇಶ ಆಗಿದೆ. ಈಗ ಒಟ್ಟಾರೆ ಈ ತಿಂಗಳು 41 TMC ಬಿಡಬೇಕು, ಹೋದ ತಿಂಗಳು 32 TMC ನೀರು ಬಿಡಬೇಕು, ಒಟ್ಟು 70 TMC ಎಲ್ಲಿಂದ ತಗೊಂಬರೋಣ? ಇಡೀ 4 ಜಲಾಶಯಗಳ ವ್ಯಾಪ್ತಿನಲ್ಲಿ ಬರುವಂಥದ್ದು ಬರೀ 114 TMC ಶೇಖರಣೆ ಇರುವಂಥ ನೀರು ಅಷ್ಟೇನೆ. ಅಲ್ಲಿ ಮೆಟ್ಟೂರು ಡ್ಯಾಮ್ ಅಲ್ಲಿ ಒಂದೇ ಡ್ಯಾಮ್ ಅಲ್ಲಿ 110 TMC ಶೇಖರಣೆ ಮಾಡುವಂಥ ಕೆಪಾಸಿಟಿ ಇರುವಂಥ ಒಂದು ಡ್ಯಾಮ್ ಅದು ಅವ್ರು ನಿರ್ಮಾಣ ಮಾಡ್ಕೊಂಡವ್ರೆ. ಇಲ್ಲಿ ಬಿಜೆಪಿಯವರೇ ಎಲ್ಲದಕ್ಕೂ ತುಪ್ಪ ಸುರಿದು ಬೆಂಕಿ ಹಚ್ಚುವಂಥ ಕೆಲಸವನ್ನ ಮಾಡ್ತಾರೆ. ಅರ್ಥ ಮಾಡಿಕೊಂಡು ಅವರ ಸರ್ಕಾರನೇ ಇರೋದ್ರಿಂದ ದಯಮಾಡಿ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಅಸೆಸ್ ಮಾಡುವಂಥದಕ್ಕೆ ನಿಮ್ಮದೇ ಆದಂಥ ಟೀಮ್ ಅನ್ನ ಇಲ್ಲಿ ಕಳಿಸಿ ಆ 4 ಡ್ಯಾಮ್ಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿ ನಂತರ ನೀವು ನೀರು ಎಷ್ಟು ಬಿಡಬೇಕು ಅನ್ನುವಂಥ ನಿರ್ಧಾರ ತಗೊಳ್ಳಿ. ನಾವು ನಮ್ಮ ರೈತರಿಗೆ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಕಾರಣಕ್ಕೂ ಯಾವ ಬೆಳೆಯನ್ನು ಹಾಕ್ಬೇಡಿ, ಅದು ಕಂಪೆನ್ಸೇಷನ್ ಕೊಡುವಂಥದ್ದಕ್ಕೂ ಮತ್ತೊಂದು ಇನ್ನೊಂದು ಏನು ಮಾಡಬೇಕು, ರೈತನ ಹಿತಾಸಕ್ತಿಯನ್ನು ಕಾಪಾಡುವಂಥದಕ್ಕೆ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಬದ್ಧವಾಗಿದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ. ಕೇಂದ್ರ ಸರ್ಕಾರವು ನಮಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿ. ನಿಮ್ಮ ವ್ಯಾಪ್ತಿನಲ್ಲಿ ಎಲ್ಲವೂ ಬರುತ್ತದೆ. ನೇರವಾಗಿ ನರೇಂದ್ರ ಮೋದಿಯವ್ರಿಗೂ ಮೊನ್ನೆ ಮೈಸೂರಿಗೆ ಬಂದಾಗ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ದಯಮಾಡಿ ನಿಮ್ಮ ಮುಖಂಡರುಗಳು ರಾಜಕೀಯ ಮಾಡೋದನ್ನ ನಿಲ್ಲಿಸುವಂಥ ಕೆಲಸವನ್ನು ಮಾಡಿಸಿ, ಜನಸಾಮಾನ್ಯನ ಗೊಂದಲ ಸೃಷ್ಟಿ ಮಾಡಿ ಅವರ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು DK ಶಿವಕುಮಾರ್ ಮಾಡಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಂಡು ಏನಾಗುತ್ತೆ ಅನ್ನುವಂಥ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಒಂದು DPR ವಾಪಸ್ ಆಗ್ತಾರೆ, ಅದು ಕೂಡ ರಾಜಕೀಯ ವಿರೋಧಿ. ಹೌದು, 100ಕ್ಕೆ 100ರಷ್ಟು DPR ಸಮಸ್ಯೆ ಏನು, ಡೀಟೇಲ್ಡ್ ಪವರ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಸಮಸ್ಯೆ ಏನು ಅನ್ನುವಂಥ ದಯಮಾಡಿ ಎಷ್ಟು ಬೇಕಾದರೂ ನಾವು ನಿರ್ಮಾಣ ಮಾಡುವಂಥ ಕೆಪಾಸಿಟಿ ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡುವಂಥದ್ದಕ್ಕೆ ಅವಕಾಶವನ್ನು ಸುಪ್ರೀಂ ಕೋರ್ಟೇ ಕೊಟ್ಟಿದೆ. 66 TMC ನೀರನ್ನ ಶೇಖರಣೆ ಮಾಡುವಂಥ ಡ್ಯಾಮ್ನ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದು. KRS ಡ್ಯಾಮ್ ತರ ಅಲ್ಲ, ಹೇಮಾವತಿ ಡ್ಯಾಮ್ ತರ ಅಲ್ಲ, ಆರಂಗಿ ಡ್ಯಾಮ್ ತರ ಅಲ್ಲ, ಕಬಿನಿ ಡ್ಯಾಮ್ ತರ ಅಲ್ಲ. ಇಟ್ಸ್ ಓನ್ಲಿ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಬಂದ ನೀರನ್ನ ಅಲ್ಲಿ ತಡೆ ಹಿಡಿದು ಮುಂದಿನ ದಿನಗಳಲ್ಲಿ ಮತ್ತೆ ಅವ್ರಿಗೆ ಬಿಡುವಂಥದ್ದು. ಅದು ನಿರ್ಮಾಣ ಆಗ್ತಾ ಇರುವಂಥದ್ದು ನಮ್ಮ ಮೈಸೂರು ಭಾಗದಲ್ಲ, ಇಟ್ಸ್ ಓನ್ಲಿ ಇನ್ ದ ಬಾರ್ಡರ್ ಆಫ್ ತಮಿಳುನಾಡು. ಅಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. 95% ಆಫ್ ದಿ ವಾಟರ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಇನ್ ಮೇಕೆದಾಟು ಇಸ್ ಗೋಯಿಂಗ್ ಟು ಬಿ ರಿಲೀಸ್ಡ್ ಓನ್ಲಿ ಫಾರ್ ತಮಿಳುನಾಡು, ನಾಟ್ ಫಾರ್ ಕರ್ನಾಟಕ ಅಟ್ ಆಲ್. ಕರ್ನಾಟಕಕ್ಕೆ ಕುಡಿಯೋ ನೀರಿಗೆ 4 TMC ಏನು ಅವಕಾಶ ಕೊಟ್ಟವರು ಅಷ್ಟಕ್ಕೆ ಸೀಮಿತ ಆಗಿದೆ. ನೀವು ಪದೇ DPRನ ವಾಪಸ್ ಕಳಿಸ್ತಿದ್ದೀರಿ, 3ನೇ ಬಾರಿ ವಾಪಸ್ ಕಳಿಸ್ತಾ ಇರುವಂಥದ್ದು. ಟೆಕ್ನಿಕಲ್ ಏನು ಸಮಸ್ಯೆ ಅನ್ನುವುದು, ನಾವು ಬರೀ ಪವರ್ ಪ್ರಾಜೆಕ್ಟ್ಗೆ ಬ್ಯಾಲೆನ್ಸಿಂಗ್ ರಿಸರ್ವರ್ ನಿರ್ಮಾಣ ಮಾಡ್ತೀವಿ, ಯಾಕೆ ನೀವು ಅನುಮತಿ ಕೊಡ್ತಾ ಇಲ್ಲ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಯಾಕೆ ಕೊಡ್ತಾ ಇಲ್ಲ? ಸುಪ್ರೀಂ ಕೋರ್ಟ್ ಹೇಳಿ ಆಗಿ ಆಮೇಲೆ ಸದನದಲ್ಲಿ ಜಲಶಕ್ತಿ ರಾಜ್ಯ ಸಚಿವನು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ನಮ್ದೇನು ಅಭ್ಯಂತರ ಇಲ್ಲ, ಅವರು ಅವರ ನೀರನ್ನು ಉಪಯೋಗಿಸ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿದೆ. ತಮಿಳುನಾಡು ರಾಜಕೀಯ ಯಾಕೆ ಮಾಡ್ತಾ ಇದೆ? 177.25 TMC 12 ತಿಂಗಳಲ್ಲಿ ಯಾವ ರೀತಿ ಬಿಡಬೇಕು ಅನ್ನೋದು ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀರು ಇಲ್ಲದೇ ಇರೋ ಸಂದರ್ಭದಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಯೂಸ್ ಮಾಡಿ ನೀರು ಬಿಡುವಂಥದ್ದಕ್ಕೆ ಅವಕಾಶ ಇದೆ. ಅದನ್ನ ಆ ಫಾರ್ಮುಲಾ ನಾವು ಡಿಟರ್ಮಿನ್ ಮಾಡ್ತಾ ಇಲ್ಲ, ಅವರೇ ಮಾಡ್ತಾರೆ. ಆಯ್ತು, KRS ಅಲ್ಲಿ 114 ಗೇಟ್ಗಳವಲ್ಲ, ಆ ಗೇಟ್ನ ಸಂಪೂರ್ಣವಾಗಿ 2018 ನಂತರ ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಇಟ್ ಈಸ್ ಎಲೆಕ್ಟ್ರೋಮೆಕ್ಯಾನಿಕಲಿ ಕಂಟ್ರೋಲ್ಡ್ ಗೇಟ್. ಅದು ಹಿಂದೆಲ್ಲ ಮ್ಯಾನ್ಯುಯಲಿ ಹೋಗಿ ಅವನು ಒಂದು ಇದನ್ನು ತಗೊಂಡು ಸ್ಪ್ಯಾನರ್ ತಗೊಂಡು ತಿರುಗಿಸ್ತಿದ್ದ ಎತ್ತಕ್ಕೆ ಮತ್ತೆ ಇಳಿಸಕ್ಕೆ. ಇವಾಗ ಮೋಟರೈಸ್ಡ್ ಅದು, ಅದೆಲ್ಲ ಕಂಪ್ಯೂಟರ್ ಕೂತ್ಕೊಂಡು ಅವನೇ ಆಪರೇಟ್ ಮಾಡ್ಕೋಬಹುದು. ನಾವು ಬಿಡಲ್ಲ ಅಂದ್ರೂ ಅವರೇ ಆಪರೇಟ್ ಮಾಡ್ತಾರೆ. ಎಂಟೈರ್ ಡ್ಯಾಮ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ವಾಟರ್ ಕಮಿಷನ್. ನಮ್ಮ ವ್ಯಾಪ್ತಿನಲ್ಲಿ ಏನಿಲ್ಲ. ಈಗ ಏನಿದ್ರು ನಮ್ಮ ಸುಮ್ಮನೆ ಅವ್ರು ಹೇಳಿದ್ನ ಕೇಳ್ಕೊಳ್ಳುವಂಥದ್ದು ವ್ಯವಸ್ಥೆ ಆಗ್ತದೆ. ನೀರೇನೇ ಬಿಡಬೇಡಿ, ಒಂದು ಹನಿನೂ ಬಿಡಬಾರ್ದು ಅಂತ ನಾವು ಅದನ್ನೇ ಹೇಳ್ತಾ ಇದೀವಲ್ಲ. ರಾಜಕೀಯ ಮಾಡೋದು ನಿಲ್ಲಿಸುವಂತ ಕೆಲಸವನ್ನು ಮಾಡಿ. ರಾಜ್ಯದಲ್ಲಿ ಸಚಿವ ಸಂಪುಟದ ಸಾಕಷ್ಟು ಗೊಂದಲ ಉಂಟಾಗ್ತದೆ. ಗೊಂದಲ ಅನ್ನುವಂಥದ್ದು ನೋಡಿ, ಇರೋದೇ 34 14 ಫಿಲಪ್ ಆಗಿತ್ತು. ಇನ್ನು 20 ಮಾಡಬೇಕಾಗಿತ್ತು. ಅದು ಪ್ರಾದೇಶಿಕವಾರು, ಸಮತೋಲನದ ಆಧಾರದ ಮೇಲೆ ಜಾತಿವಾರು, ಆಮೇಲೆ ಯಂಗ್ಸ್ಟರ್ಸ್ ಕೊಡಬೇಕು ಅನ್ನೋ ನಿರ್ಧಾರ ತಗೊಂಡು ಹೈಕಮಾಂಡು ಒಂದಷ್ಟು ಅವ್ರದ್ದೇ ಆದಂಥ ಒಂದು ಫಾರ್ಮುಲಾನ ಉಪಯೋಗಿಸಿ ಕೊಟ್ಟಿದ್ದಾರೆ. ಎಲ್ರಿಗೂ ಒಂದಷ್ಟು ಕೈ ತಪ್ಪಿದೆ. ಈಗ ಮೈಸೂರಿಗೆ ಉದಾಹರಣೆ ತಗೊಂಡ್ರೆ 11 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 8 ಅಸೆಂಬ್ಲಿನಲ್ಲಿ ನಾವು ಗೆದ್ದಿದ್ದೀವಿ. ಒಂದೂ ಇಲ್ಲ, MLAಗಳಿಗೆ ಒಂದೂ ಇಲ್ಲ. ಯತೀಂದ್ರ ಅವರಿಗೆ MLC ಮಾಡಿ ಅದರ ಅಡಿನಲ್ಲಿ ಕೊಟ್ಟಿದ್ದಾರೆ. ಹಿಂದೆ ಚೀಫ್ ಮಿನಿಸ್ಟರು ಮೈಸೂರಿಗೆ ಕೊಟ್ಟಿದ್ರು, 2 ಮಂತ್ರಿಗಳನ್ನು ಮೈಸೂರಿಗೆ ಕೊಟ್ಟಿದ್ರು. ತನ್ವೀರ್ ಸೇಠು ಮತ್ತು ಮಹಾದೇವಪ್ಪನವರು, ವೆಂಕಟೇಶ್ ಅವರು ಭಾಳ ಸೀನಿಯರ್ ಮೋಸ್ಟ್ ಇದ್ದಾರೆ. ಅವ್ರಿಗೆ ಕೈ ತಪ್ಪಿದೆ. ಬಟ್ ಎಲ್ಲವನ್ನು ಸರಿ ಮಾಡ್ತೀವಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರಲ್ಲ. ಮುಂದಿನ ದಿನಗಳಲ್ಲಿ ಬರೀ 18-19 ತಿಂಗಳಷ್ಟೇ ಪಕ್ಷದ ಹಿತದೃಷ್ಟಿಯಿಂದ ಎಲ್ರಿಗೂ ಅವಕಾಶ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಮಾಡಿದ್ದಾರೆ. ಯಾವ ರೀತಿ ಎಲ್ಲರೂ ಸಮಾಧಾನವಾಗಿ ಮಾಡುವಂಥದ್ದಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನುವಂಥದ್ದು ದಯಮಾಡಿ ಹೇಳಿ. ಯಾರು ಹೇಳ್ತಾರೆ? ಎಲ್ಲ ರಾಜೀನಾಮೆ ಯಾಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಅವ್ರ ಬೆಂಬಲಿಗರು ಅವರು ಒಂದಷ್ಟು ಒತ್ತಡ ತಂದಿರೋದ್ರಿಂದ ಅದೆಲ್ಲ ಸರಿ ಮಾಡುವಂಥ ಕೆಲಸವನ್ನ ನಮ್ಮ BK ಹರಿಪ್ರಸಾದ್ ಅವರು ಮಾಡ್ತಾರೆ. KPCC ಅಧ್ಯಕ್ಷರು ಅವರಿಗೆ ಆ ಹೊಣೆಯನ್ನು ವಹಿಸಿದ್ದಾರೆ. ಅವರು ಎಲ್ಲರನ್ನು ಕರೆದು ಮಾತಾಡಿ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. 2 ತಿಂಗಳು ಬೇಕಿತ್ತ ಈ ಸಚಿವ ಸಂಪುಟಕ್ಕೆ ಅನ್ನುವಂಥದ್ದು ಕೆಲವರು 2 ತಿಂಗಳು ನೋಡಿ. ಉದಾಹರಣೆಗೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ 1.5 ತಿಂಗಳು ಒಬ್ಬರೇ ಇದ್ರಪ್ಪ. ಇಲ್ಲಿ ಅತಿವೃಷ್ಟಿಯಾಗಿ ಜನರು ಸಾಯ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಅವ್ರದ್ದೇ ಆದಂತ BJP ಕಮಾಂಡ್ ತಲೆಯನ್ನೇ ಕೆಡಿಸ್ಕೊಳ್ಳಿಲ್ಲ. ಅವಾಗ ಯಾರು ಮಾತಾಡಲಿಲ್ಲ. ಈಗ ನಮ್ಮಲ್ಲಿ 14 ಮಂತ್ರಿಗಳಿದ್ರಲ್ಲ, 2 ತಿಂಗಳು ಯಾರು ಮಂತ್ರಿ ಒಬ್ಬರೇ, DK ಶಿವಕುಮಾರ್ ಒಬ್ಬರೇ ಇರಲಿಲ್ವಲ್ಲ. ಈಗ ಎಕ್ಸ್ಟೆನ್ಷನ್ ಮಾಡಿ ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ನಮ್ಮದೇ ಆದಂಥ ಒಂದಷ್ಟು ಮಾನದಂಡಗಳು ಮತ್ತು ಪಾರ್ಲಿಮೆಂಟ್ ನಡೀತಾ ಇತ್ತು. ನೀಟ್ ಎಕ್ಸಾಮಿನೇಷನ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಬ್ಯುಸಿ ಇದ್ರು 10 ದಿವಸದಿಂದ. ಅದರಿಂದ ಅದು ಮಾಡೋಕ್ಕಾಗಿರಲಿಲ್ಲ. ಈಗ ಮಾಡಿದ್ದಾರೆ ನೋಡಿ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಾನು ಹಿಂದೆಯಿಂದನೂ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ನೆಕ್ಸ್ಟ್ BJP ಟಾರ್ಗೆಟ್ ಕರ್ನಾಟಕದಲ್ಲಿ ಹುಕ್ ಆರ್ ಕ್ರೂಕ್, ಕಳ್ಳತನ ಮಾಡಿ ವೋಟನ್ನು ಚೋರಿ ಮಾಡಿ ಎಲೆಕ್ಷನ್ ಗೆಲ್ಲುವಂಥ ಒಂದು ರುಚಿಯನ್ನು ಕಂಡುಬಿಟ್ಟವ್ರು BJPಯವರು. ಇಡೀ ದೇಶದಲ್ಲಿ ಅದೊಂದು 5-6 ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ. ಈ ರೀಸೆಂಟಾಗಿ ವೆಸ್ಟ್ ಬೆಂಗಾಲಲ್ಲಿ ಸುಮಾರು 93 ಲಕ್ಷ ಮತದಾರರನ್ನ ಹೊರತೆಗೆದು BJP ಗೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಿನ್ನೆ ಅವರು ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿರುವಂಥ ರಿಪೋರ್ಟ್ ಪ್ರಕಾರ 5,56,00,000 ಮತದಾರರು ಕರ್ನಾಟಕದಲ್ಲಿ. ಈಗ ಅಲ್ಲಿ ನಿನ್ನೆವರೆಗೆ 1,10,00,000 ಮತದಾರನ ತೆಗೆದವ್ರೆ. 1,10,00,000 ಮತದಾರನ ತೆಗೆದಿದ್ದಾರೆ. ಯಾವ ಅಡಿನಲ್ಲಿ? ASDDO ಅಂತ ಒಂದು ಹೇಳ್ತಾರೆ. A ಅಂದರೆ ಆಬ್ಸೆಂಟು, S ಅಂದರೆ ಶಿಫ್ಟು, D ಅಂದರೆ ಡಿಲೀಟು, ಇನ್ನೊಂದು D ಅಂದರೆ ಡೆತ್ತು, O ಅಂದರೆ ಅದರ್ಸ್. ಈ ಅದರ್ಸ್ ASDDO ಅಡಿನಲ್ಲಿ 1,10,00,000 ಮತದಾರರು, ಇನ್ನು 10-15 ಲಕ್ಷ ಮತದಾರನ ತೆಗೆಯುವಂಥದ್ದು ಇದೆ. 1,25,00,000 ಮತದಾರನ ಹೊರಗಡೆ ಇಟ್ಟು ಇದಾದ್ಮೇಲೆ 4,20,00,000 ಮತದಾರನ ಈಗೇನು ಡಿಜಿಟೈಸ್ ಮಾಡಿದ್ದಾರೆ. ಅದರಲ್ಲೂ ಸುಮಾರು 70 ಲಕ್ಷ ಮತದಾರರನ್ನ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಇಡುತ್ತಾರೆ ಎನ್ನುವಂಥದ್ದು ನಮಗಿರುವಂಥ ಮಾಹಿತಿ. ಏನದು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ? ಫಾರ್ಮ್ನ ಫಿಲಪ್ ಮಾಡಿಕೊಡುವಾಗ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ, ಸರಿಯಾಗಿ ಫಿಲಪ್ ಮಾಡಿಲ್ಲ ಅಂದಿದ್ರೆ, 2002ನೇ ಇಸ್ವಿನಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ದಿದ್ರೆ ಸುಮ್ಮನೆ ಸೈನ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವರೆಲ್ಲರನ್ನೂ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಪೆಂಡಿಂಗ್ ಇಡುವಂಥ ಕೆಲಸವನ್ನು ಮಾಡಿ ನೋಟಿಸ್ಗಳನ್ನು ಇಶ್ಯೂ ಮಾಡ್ತಾರೆ.
ಆ ನೋಟಿಸ್ಗಳನ್ನು ಇತ್ಯರ್ಥ ಮಾಡುವಂಥವ್ರು ಯಾರು? AC ಮತ್ತು DC ಗೆ ಅಧಿಕಾರ ಕೊಟ್ಟಿದ್ದಾರೆ. ಆಗ ಅವರು ಸುಮಾರು 11 ದಾಖಲೆಗಳನ್ನು ಕೇಳ್ತಾರೆ. ಆ ದಾಖಲೆಗಳಲ್ಲಿ ಯಾವ್ದಾದ್ರು ಒಂದು ದಾಖಲೆ ತಗೊಂಡೋಗಿ ಅವ್ರ ಮುಂದೆ ನಿಂತ್ಕೊಬೇಕು. ಅವರು ಕೇಳುವಂಥ ಪ್ರಶ್ನೆಗೆ, ಅವರು ಹೇಳುವಂಥ ನಿರ್ದೇಶನಕ್ಕೆ ನೀವು ಬದ್ಧರಾಗಿದ್ರೆ ಮಾತ್ರ ನಿಮ್ಮನ್ನು ಒಳಗಡೆ ಸೇರಿಸ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. 70 ಲಕ್ಷ ಮತದಾರರಲ್ಲಿ ಏನೋ ಒಂದು ಅಮ್ಮಮ್ಮ ಅಂದ್ರೆ 20,000 30,000 ಒಳಗಡೆ ಮತ್ತೆ ಸೇರಿಸುವಂಥ ಕೆಲಸ ಆಗ್ಬೋದು ಅಷ್ಟೇ. ಅಂದ್ರೆ ಆಲ್ಮೋಸ್ಟ್ 1.5 ಕೋಟಿ ಮತದಾರನ ತೆಗೆಯುವಂಥ ಕೆಲಸವನ್ನ BJPಯವರು ಕರ್ನಾಟಕದಲ್ಲಿ ಮಾಡುವಂಥದ್ದು ಕೊಟ್ಟಿದ್ದಾರೆ. ಇನ್ನು ಇರೋದೇ ನಮಗೆ ಅವಕಾಶ ಇರೋದು ಇವತ್ತು 4ನೇ ತಾರೀಕು 8ನೇ ತಾರೀಕು ಲಾಸ್ಟ್ ಡೇಟು. 8ನೇ ತಾರೀಕು ಒಳಗಡೆ ನಿಮ್ಮ ಹೆಸರುಗಳು ಆ ಪಟ್ಟಿನಲ್ಲಿ ಇದಾವ ಅನ್ನುವಂಥದ್ದು ಮತದಾರರು ಪರಿಷ್ಕರಣೆ ಮಾಡಿಸುವಂಥ ಕೆಲಸವನ್ನ BLOಗಳ ಮೂಲಕ ಮಾಡಬೇಕು. ಬಹುತೇಕ ಎಲ್ಲ BLOಗಳು ಎಲ್ಲ ಗೌರ್ಮೆಂಟ್ ಅಡಿನಲ್ಲಿ, ಎಲೆಕ್ಷನ್ ಕಮಿಷನ್ ಅಡಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯಲ್ಲಿ ಬರಲ್ಲ. ನಾವು ಅವ್ರಿಗೆ ಡೆಪ್ಯೂಟ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಮಾತು ಯಾರು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ಎಲ್ಲ ಪೂರ್ತಿ ಸೆಂಟ್ರಲೈಸ್ ಕಂಟ್ರೋಲು, ಅವ್ರದ್ದೇ ಆದಂಥ ಒಂದು ನಿರ್ದೇಶನ, ಅವ್ರದ್ದೇ ಆದಂಥ ಒಂದು ಡೈರೆಕ್ಷನ್ಸ್, ಅವ್ರದ್ದೇ ಆದಂಥ ಒಂದು ವ್ಯವಸ್ಥೆ ಮಾಡಿಕೊಂಡು ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯನ್ನು ಮತದಾರನ ಹೊರಗಡೆ ಇಡುವಂಥ ಕೆಲಸವನ್ನು ಮಾಡಿ, ಮತದಾರರನ್ನ ಕದ್ದು ಓಟನ್ನು ಕದ್ದು ಎಲೆಕ್ಷನ್ ಗೆಲ್ಲಬೇಕು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ತಯಾರಿ ಮಾಡ್ಕೊಂತ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ನೋಡೋಣ. ಕಾಂಗ್ರೆಸ್ ಕೊಟ್ಬಿಟ್ಟು ಆ ತರದವನ್ನ ಟಾರ್ಗೆಟ್ ತೆಗಿತಾ ಇದ್ದಾರೆ. ಅಲ್ಲ, ನಮಗೆ ನೋಡಿ, ನಾನು ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಮೈಸೂರಲ್ಲಿ ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿ, ತನ್ವೀರ್ ಸೇಠ್ ಅವರ ಕಾನ್ಸ್ಟಿಟ್ಯೂನ್ಸಿ 3,27,000 ಮತದಾರರಿದ್ದಾರೆ. 1,20,000 ಮತದಾರ ತಂದವರು. 1,26,000 ಮತದಾರರ ಪೈಕಿ ನಾವು ಒಂದಷ್ಟು ಅಸೆಸ್ ಮಾಡಿ BLOಗಳ ಹತ್ರ ಮಾಹಿತಿ ತಗೊಂಡಿರೋ ಪ್ರಕಾರ ಸುಮಾರು 65,000 ಮುಸ್ಲಿಂ ಸಮುದಾಯದವರು, 30,000 ಶೆಡ್ಯೂಲ್ ಕ್ಯಾಸ್ಟ್ನವರಿದ್ದಾರೆ, ಇನ್ನು ಮಿಕ್ಕಿದವರು ಅದರೇ ಕಮ್ಯುನಿಟಿ ಅವರು. 1,20,000 ಮತದಾರರನ್ನ ನೀವು ತೆಗೆದ್ರೆ ಇನ್ನು ನಮ್ಮ ಅಭ್ಯರ್ಥಿ ಗೆಲ್ಲುವಂತಾದವರು ಹೇಗೆ ಅಂತ. 65,000 ಮತದಾರರು ಒಂದೇ ಸಮುದಾಯಕ್ಕೆ ಸೇರಿದವರು. ಆ ರೀತಿ ಇಡೀ ಮೈಸೂರು ಸಿಟಿನಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಲಿ 80,000 ತೆಗೆದವ್ರೆ, ಕೃಷ್ಣರಾಜ ಕಾನ್ಸ್ಟಿಟ್ಯೂನ್ಸಿಲಿ 83,000 ತೆಗೆದವ್ರೆ. ಹುಡುಕಿ ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಹೌದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ ಮತದಾರರನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇರುವಂತ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆಮೇಲೆ ಇದನ್ನ ಡಿಜಿಟೈಸ್ ಮಾಡ್ತಾರಲ್ಲ, ಕಂಪ್ಯೂಟರ್ ಫೀಡ್ ಮಾಡುವಂತ ಕೆಲಸವನ್ನು ಮಾಡುವಂಥದ್ದಕ್ಕೆ ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಕೊಟ್ಟವ್ರೆ. ಆ ಪ್ರೈವೇಟ್ ಏಜೆನ್ಸಿ ಹತ್ರ ಹೋಗಿ RSSನವ್ರು ಕೂತ್ಕೋತಾರೆ. RSS ಕೂತ್ಕೊಂಡು ಈ ಹೆಸರು ತೆಗಿ, ಈ ಹೆಸರು ಹೊರಗಡೆ ಸೇರಿಸು, ಈ ತೆಗಿ, ಇದನ್ನ ತೆಗಿ ಅಂತ ಅದು ಒಳಗಡೆ ಸೇರಿಸುವಂತ ಕೆಲಸವನ್ನ ಅವ್ರು ಮಾಡ್ತಾವ್ರೆ. ಚುನಾವಣೆ ಆಯೋಗನೇ ಇಟ್ ಹ್ಯಾಸ್ ಬಿಕಮ್ ಎನ್ ಏಜೆಂಟ್ ಫಾರ್ BJP. ಇಟ್ ಇಸ್ ವರ್ಕಿಂಗ್ ಆಸ್ ಎನ್ ಏಜೆಂಟ್ ಫಾರ್ BJP. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ವರ್ಕಿಂಗ್ ಆಸ್ ಎನ್ ಏಜೆಂಟ್ ಫಾರ್ BJP. ದುರ್ಬಳಕೆ ಏನು? ಪೂರ್ತಿ ಪ್ರಮಾಣದಲ್ಲಿ ಸಂಪೂರ್ಣ ದುರ್ಬಳಕೆ ಮಾಡಿಕೊಂಡು ದೇಶದ ವ್ಯವಸ್ಥೆನೇ ಬುಡಮೇಲು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನೀಗ ಇಡೀ ರಾಜ್ಯದಲ್ಲಿ 5,56,00,000 ಮತದಾರರಿದ್ದಾರೆ. 5,56,00,000ದಲ್ಲಿ ಅವರೇ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನಿನ್ನೆಯವರೆಗೆ 1,10,00,000 ಮತದಾರರು ತೆಗೆದವರು. 1,10,00,000 ಮತದಾರರು 25% ಹೋಯ್ತು, ತೆಗೆದಿದ್ದಾರೆ. ಇನ್ನೂ 5% ತೆಗಿಬಹುದು. ಅದಲ್ಲದೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ನಾನು ಹೇಳಿದ್ನಲ್ಲ, ಈಗ 70 ಲಕ್ಷ ಮತದಾರನ ಪೆಂಡಿಂಗ್ ಇಡುವಂತ ಕೆಲಸವನ್ನ ಮಾಡ್ತಾರೆ. ಅದ್ರಲ್ಲಿ ಒಂದು 50 ಲಕ್ಷ ತೆಗಿಬಹುದು. 1.5 ಕೋಟಿ ಮತದಾರನ ತೆಗಿತಾರೆ ಅನ್ನುವಂಥದ್ದು ನನ್ನ ಅನಿಸಿಕೆ, ನಾನು ಎಸ್ಟಿಮೇಟ್ ಮಾಡಿರೋ ಪ್ರಕಾರ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.